ಸೊ ನೇರ ಪ್ರಶ್ನೆ, ಭಾರತ ವರ್ಲ್ಡ್ ಕಪ್ ಸೋಲಲು ಮುಖ್ಯವಾದ ಕಾರಣ ಏನು? ಭಾರತ ಒಂದು ವೀಕ್ ಟೀಮ್, ಅದಕ್ಕೆ ಭಾರತ ವರ್ಲ್ಡ್ ಕಪ್ ಸೋತಿದೆ. ವೀಕ್ ಟೀಮಾ? ಅದೇಂಗ್ ಹೇಳ್ತೀರಾ? 11 ಮ್ಯಾಚ್ ಅಲ್ಲಿ 10 ಮ್ಯಾಚ್ ಗೆದ್ದಿದೆ ನಮ್ ಭಾರತ. ಅಲಾ ಹುಚ್ಚುಳಿಕೆ ಕೇಳ ಸರ, ಇಜ್ಜಸ್ಲೆ ಮಾತಾಡ್ರಿ ನೀವು, ಇಜ್ಜಸ್ಲೆ. ಓ ಸಾರಿ ನಾ ಏನು ಹೇಳ್ಬೇಕಂದೇನಂದ್ರ, ಇಂಟರ್ನಲ್ ಒಳಗ 25ಕ್ಕೆ 25 ಸ್ಕೋರ್ ಮಾಡಿ ಎಕ್ಸ್ಟರ್ನಲ್ ಒಳಗೆ ಫೇಲ್ ಆದ್ರೆ ಏನಪ್ಪ ಈಗ? ತಿಂಗಳ ಎಕ್ಸಾಮ್ ಒಳಗ ಟಾಪ್ ಮೇಲೆ ಟಾಪ್ ಮಾಡಿ ಫೈನಲ್ ಎಕ್ಸಾಮ್ ಒಳಗೆ ಫೇಲ್ ಆದ್ರೆ ಏನಪ್ಪ ಈಗ? ತಿಳಿಲತ್ತ ಇಲ್ಲ ನನಗ? ಅರೇದಲ್ ರಿಪೋರ್ಟ್ರ ತೆಗಿ ಬಾಯಿ ತೆಗಿ, ಬಾಯ್ದಾಗಿರ ಬದನಿ ಊಟ ಹೊಡ್ಕೊಂಡಿದಿ. ನಿಮ್ಮ ಪದಗಳ ಮೇಲೆ ನಿಮ್ಮ ಹಿಡಿತ ಇರಲಿ. ಲೇ, ನನ್ನ ಹೆಂಡತಿ ಮೇಲೆ ನಾನು ಹಿಡಿತಾ ಇಲ್ಲ, ಇನ್ ಪದಗಳ ಮೇಲೆ ಹಿಡಿತ ಎಲ್ಲಿದ್ ಬರ್ತದ? ನಿಮ್ಮಂತ ಚೀಪ್ ವ್ಯಕ್ತಿನ ನೋಡೇ ಇಲ್ಲ. ನಾ ಚೀಪ್ ಇದ್ರ ನೀ ಚೀಪು ಇದಿ. ಏ, ನನ್ನ ಹೆಸರು ಚೀಪು ಇಲ್ಲ, ಶ್ರೀಪು ಅದ. ಶ್ರೀಪು ಚೀಪು ಎರಡು ಒಂದೇ. ಶ್ರೀಪು ಬೇರೆ, ಚೀಪು ಬೇರೆ, ಗಂಡು ಬೇರೆ, ಗಾಂಡು ಬೇರೆ. ಕರೆಕ್ಟ್. ವಾಹ್, ಎಂತ ಮಾತು, ಎಂತ ಗಾಂಡು ಮಾತು ಹೇಳಿದ್ರಿ, ಸಾರಿ ಎಂತ ಗಂಡೂಸ್ ಮಾತು ಹೇಳಿದ್ರಿ. ಓಕೆ ಸರ್, ನೆಕ್ಸ್ಟ್ ಕ್ವಶನ್ ಕೇಳ್ತೀನಿ. ಹಾರ್ದಿಕ್ ಪಾಂಡ್ಯ ಇದ್ದಿದ್ರೆ ಮ್ಯಾಚ್ ಗೆದಿಬಹುದಾಗಿತ್ತಾ? ಹಾರ್ದಿಕ್ ಪಾಂಡ್ಯ ಹಣ ಅಲ್ಲ, ಅವನ್ ಸತ್ತಾನೆ, ನೀನ್ ನಾಪನ. ಏ, ಕೆಟ್ಟ ಪದ ಮಾತಾಡಿದ್ರೆ ನಿಂಗೆ ಕೆರೆದಲ್ಲಿ ಹುಡಿತೀನಿ. ಹೌದು, ಸಾರಿ. ಅಂದ್ರೆ ಟೀಮಲ್ಲಿ ಹಾರ್ದಿಕ್ ಪಾಂಡ್ಯ ಇದ್ದಿದ್ರೆ ಇಂಡಿಯಾ ಗೆದ್ದಿತ್ತಾ? ಹಾರ್ದಿಕ್ ಪಾಂಡ್ಯ ಏನು ಅವ್ರ ಅಪ್ಪ ಇದ್ರು ಇಂಡಿಯಾ ಮ್ಯಾಚ್ ಗೆದಿತಾ ಇರ್ಲಿಲ್ಲ. ಯಾಕಂದ್ರ ನಮ್ ಹಣೆ ಬರನೇ ಹಂಗೆ ಅದ. ಮ್ಯಾಚ್ ಗೆದ್ದರ ದೂರ ಉಳಿತು, ಟಾಸ್ ಗೆದ್ದಿಲ್ಲಕ್ನು ಆಗಂಗಿಲ್ಲ ಅವಾಗ. ಇವಾಗ ಓಪನಿಂಗ್ ಬ್ಯಾಟ್ಸ್ಮನ್ ಶುಭ್ಮನ್ ಗಿಲ್ ಬಗ್ಗೆ ಏನ್ ಹೇಳ್ತೀರಾ? ಶುಭ್ಮನ್ ಗಿಲ್ ಒಬ್ಬ ಒಳ್ಳೆಯ ಆಟಗಾರ, ಭಾಳ ಚೆನ್ನಾಗಿ ಆಡ್ತಾನೆ, ಭಾಳ ಚೆನ್ನಾಗಿ ಆಡ್ತಾನೆ. ಅಷ್ಟೇ ಗ್ರೌಂಡ್ ಹೊರಗಡೆ ಆಡ್ತಾನೆ, ಗ್ರೌಂಡ್ ಒಳಗಡೆ ಏನೂ ಆಟ ಆಡೋದಿಲ್ಲ. ಸೂಪರ್ ಪ್ಲೇ ಬಾಯ್ ಗ್ರೌಂಡ್ ಹೊರಗೆ. ಬೇಕಾದರೆ ತೆಂಡೂಲ್ಕರ್ ಮಗಳಿಗೆ ಕೇಳ್ರಿ, ಭಾರಿ ಆಟ ಆಡ್ತಾನೆ. ಬಟ್ ಗ್ರೌಂಡ್ ಒಳಗೆ ಬರೋಣ ಅವೆಲ್ಲ ಹೋಲ್ಬಿಡ್ರಿ, ಅವ್ ದೊಡ್ಡ ಮಂದಿ ಮಾತೆಲ್ಲ ನಮಗೆ ಯಾಕ. ಈ ಕ್ಯಾಪ್ಟನ್ ರೋಹಿತ್ ಶರ್ಮಾ ಬಗ್ಗೆ ಏನ್ ಹೇಳ್ತೀರಾ? ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿ ನಾನು ಮೆಚ್ತೇನೆ. ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿ ಸೂಪರ್, ಅದ್ಭುತ ಕ್ಯಾಪ್ಟನ್ ಅಂತ ನಾ ಹೇಳ್ತಿದ್ದೆ. ಅವರು ಇದೊಂದು ಮ್ಯಾಚ್ ಗೆದ್ದಿದ್ರು ಅಂದ್ರೆ. ಅಲ್ರಿ, ಆ ಮ್ಯಾಕ್ಸ್ವೆಲ್ಗೆ ಹೋಯ್ದು 20 ವಿಕೆಟ್ ಕೊಡ್ತಾರೆ. ಮ್ಯಾಕ್ಸ್ವೆಲ್ ನಮ್ಮ ದಿನೇಶ್ ಕಾರ್ತಿಕ್, ನಮ್ಮ ಪಾರ್ಥಿವ್ ಪಟೇಲ್ನೂ ಅವನಿಗೆ ವಿಕೆಟ್ ಕೊಡಂಗಿಲ್ಲ. ಅಂಥ ಬೌಲರಿಗೆ ಇವ್ರು ವಿಕೆಟ್ ವಾಪಸ್ ಬರ್ತಾರೆ. ಏನು ಹೇಳ್ಬೇಕು, ಸುಮ್ಮನೆ ಶಾರ್ಟ್ ಹೊಡ್ಲಕ್ಕೆ ಹೊಂಟಾನ್ರಿ. ಅವು ನಮ್ಮ ಓಣ್ಯಾಗ ಅವ್ರ ಹೆಂಡತಿಗಳಿಗೆ ಹೊಡಿತಾರೆ ನೋಡಿ, ಅವಾಗ ಹಂಗೆ ಬಾಲಿಗೆ ಹೊಡೆದೆ. ಅರೆ ಬೈ, ವರ್ಲ್ಡ್ ಕಪ್ ಫೈನಲ್ ಅದ, ನೋಡಾಡೋದಿರ್ತದೆ ಇಲ್ಲಿ, ಹೊಡೆದೆ ಆಯ್ತು, ಹೋಯ್ತು ವಿಕೆಟ್. ಇದೆಲ್ಲ ಬಿಡಿ, ಮತ್ತೆ ನಮ್ ಇಂಡಿಯಾದ ಕಿಂಗ್ ಬಗ್ಗೆ ಏನ್ ಹೇಳ್ತೀರಾ? ವಿರಾಟ್ ಕೊಹ್ಲಿ ಬಗ್ಗೆ. ವಿರಾಟ್ ಕೊಹ್ಲಿ ಹಾರ್ಟ್. ವಿರಾಟ್ ಕೊಹ್ಲಿಗೆ ಆ್ಯಕ್ಚುಲಿ ನಾನು ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ ಯು ಸೋ ಮಚ್ ವಿರಾಟ್ ಕೊಹ್ಲಿ. ಯಾಕಂದರೆ RCB ಮ್ಯಾಚ್ ಸೋತು ನಮ್ಗೆ ಇಷ್ಟು ರೆಟಿ ಆಗ್ಯದ, ನಮ್ಮ ಕಲ್ಲಿಗೆ ಹೃದಯ ಆಗ್ಯದ. ಸಾರಿ, ನಮ್ಮ ಹೃದಯ ಕಲ್ಲಾಗ್ಯದ. ಏನಾದರೂ ಇದಕ್ಕೆ ಏನು ಫರಕ್ ಬೀಳಲ್ಲ. ವರ್ಲ್ಡ್ ಕಪ್ ಸೋತಿದ್ವಿ, ಏನು ಮಾಡೋ ಫರಕ್ ಬಿದ್ದಿಲ್ಲ. ಥ್ಯಾಂಕ್ಸ್ ಟು RCB ಟೀಮ್, ವಿ ಲವ್ ಯು ಗಾಯ್ಸ್. ಮುಂದಿನ ಸಲ ಕಪ್ ನಮ್ದೆ. ಮಂಗೆ ನಂಗೆ ಮಾತಾಡಿದ್ರೆ ಖರೆ ಮಾತಾಡ್ದು ನೋಡ್ಲೆ ನೀನ್ ನಾವುನ. ಆಯ್ತಾಯ್ತು, ಮುಂದಿನ ಕ್ವಶನ್ ಕೇಳೋ ನಿಮ್ಮ ಮಾವುನ. ಸರ, ಇಜ್ಜಸ್ಲೆ ಮಾತಾಡ್ರಿ ನೀವು, ಇಜ್ಜಸ್ಲೆ. ಮುಂದಿನ ಕ್ವಶನ್ ಕೇಳೋ ನಿಮ್ಮ ಮಾವುನ. ಬೆಕ್ಕಿ ಹಿಡ್ದೆ ಹಾಲು ಹಿಂಡದ್ ಬಿ ಒಂದೇ, ಇವನಿಗೆ ಮಾತಾಡ್ಸೋದ್ ಬಿ ಒಂದೇ. ಅದೆಲ್ಲ ಬಿಡ್ರಿ, ನಮ್ಮ KL ರಾಹುಲ್ ಬಗ್ಗೆ ಏನ್ ಹೇಳ್ತೀರಿ? KL ರಾಹುಲ್ ಕಮ್ಮ ಲಾಜವಾಬ್ ರಾಹುಲ್. ನಮ್ಮ ಕನ್ನಡಿಗ ಕೊಯ್ದು ನೋಡಿ, ಕನ್ನಡ ಬರುತ್ತೆ. ಭಾರಿ ಟ್ಯಾಲೆಂಟೆಡ್ ಮನುಷ್ಯ. ಇಡೀ ಇಂಡಿಯಾ ಟೀಮ್ ಒಳಗೆ ಅವನೇ ಟ್ಯಾಲೆಂಟೆಡ್. ಯಾಕಂದ್ರ ಒನ್ ಡೇ ಮ್ಯಾಚ್ನು ಟೆಸ್ಟ್ ಮ್ಯಾಚ್ ಆಡ್ದಂಗೆ ಆಡ್ತಾನೆ ಮನುಷ್ಯ. 106 ಬಾಲ್ ಆಡಿ 60 ರನ್ ಹೊಡೆದು, ಅದು ವರ್ಲ್ಡ್ ಕಪ್ ಫೈನಲ್ ಒಳಗ. ವಾಹ್, ಅದ್ಭುತ ಸಾಧನೆ. ಅಲ್ಲೇ ನೀ ಬೈತಾ ಇದ್ದೇನು, ಹೊಗಳತ್ತಿದವನಿಗೆ? ಏನು ಮಾಡ್ತೀರಿ, ನಮ್ಮ ಕನ್ನಡದವನ. ಈ ಕಡೆ ಬೈಯಂಗೂ ಇಲ್ಲ, ಈ ಕಡೆ ಬಿಡಂಗೂ ಇಲ್ಲ. ಒಂದು ನಡಬರ್ಕ್ ಹಾದಿ ಹುಡುಕಬೇಕಾಗ್ತದ, ಹೌದಿಲ್ರಿ? ಇಲ್ಲಾಂದ್ರೆ ಮತ್ತೆ ಕಮೆಂಟ್ ಬಾಕ್ಸ್ ಒಳಗೆ ಬರ್ತಾವ ನಮ್ಗೆ. ಮತ್ತೆ
ಸ್ಕೈ ಬಗ್ಗೆ ಏನ್ ಹೇಳ್ತೀರ? ಸ್ಕೈ ಅವನ ಹೆಸರೇ ತೆಗಿಬೇಡ. ಅವನ ಏನ್ ಆಡ್ತಾನ ಖರಾಬ ಯಪ್ಪೋ. ಅಲ್ಲ ಈ IPL ಒಳಗ ತಿರುಗಿ ಸಿಕ್ಸ್ ಹೊಡಿತಿದ, ಇಲ್ಲಿ ತಿರುಗಿ ಔಟ್ ಅಲ್ಲತ್ತಾನ. ಆ ಬಾಲರ್ಗಳಿಗೆ ಸಿಂಗಲ್ ತೆಗೆದುಕೊಳ್ಳತಾನ. ಏನ್ ಮಾಡ್ಲಿ, ನನ್ನ ಕೈದಾಗ ಬಾಟಲ್ ಗಿಟಲ್ ಇತ್ತಾರ ತಲೆ ಮೇಲೆ ಇಲ್ಲೇ ಹೊಡಿತಿದ ನೋಡ. ತಲೆ ಖರಾಬ್ ಆಗ್ಯದ ಅವ್ನ ಬ್ಯಾಟಿಂಗ್ ನೋಡ್ಕೇಸಿನ್. ಈಗ ಮತ್ತೆ T20 ಒಳಗ ಚಕ್ಕ ಹೊಡ್ಲತ್ತ. ಈಗ ಹೊಡೆದೇನು ಉಪಯೋಗ ಅದ? ಹಾ, ಬೋನಸ್ ತಗೊಂಡ್ ಏನ್ ಮಾಡ್ತಿ? ಪಗಾರ ಸಿಗಲಾಗ್ಯದ ಅಂದ್ರ ಬಾಟಲ್ ಗಿಟಲ್ ಕೊಡ್ರಿ, ಅವ್ನ ತಲೆರ ಹೊಡಿತೀನಿ ಒಂದು. ಇದೇನ್ ಮದ ಇರೋದ್ ನಾಯಿ ಮಾಡ್ದಂಗ್ ಮಾಡತ್ತೆ ಅಲ್ಲ, ಎಲ್ರಿ ಸಿಗಿ ಬೀಳಂಗದ. ಏನ್ ಸಿಗಿ ಬೀಳ್ತಾ? ಎಲ್ರಿ ಕೇಸ್ ಗೀಸ್ ಹಾಕ್ದಿರ್ಲ, ಸಿಗಿ ಬೀಳ್ತ ನೋಡ್ ಮಗನ. ನಿನಗೆ ಹಿಡ್ಕೊಂಡ್ ನನಗ್ ಬಿಡ್ಕೊಂಡ್ ಹೋಗ್ತಾರ ಅಲ್ಲಿ. ಕೇಸಿಗೆ ಅಂಜ ಗಂಡು ಅಲ್ಲನ. ಯಾ ಕೇಸಿಗೆ ಅಂಜಲ್ನ ಬೀಳಿ ಕೇಸ್ ಬೀಳ್ತಾವ. ಸಿಗಲಿಲ್ಲನ ಯಾರ ಕೈನು. ಓಯ್ ಗಂಡೂಸ, ಯಾರ್ಲಿ ಅದಕ್ಕೆ ಬಾಯ್ದಾಗ ಹಳ್ಸಿದ್ ಹೇಳ್ತಂದ ಹಾಕ್ರಲಿ, ಅವಾಗ್ರೆ ಸುಮ್ ಕೊಡ್ತದ. ನೀವೊಬ್ಬ ಪ್ರೊಫೆಸರ್ ಆಗಿ ಈ ತರ ಹುಚ್ಚುಚ್ಚು ಮಾತಾಡೋದು ಏನ್ ಸರಿ ಕಾಣ್ತದ? ಪ್ರೊಫೆಸರ್ ಯಾ ಆಂಗಲ್ ನಿಂತ ನಾನು ಪ್ರೊಫೆಸರ್ ಕಾಣತ್ತಿನ್ಲೆ. ಕಣ್ಣಾಗ ಏನ್ ರಾಮ್ ಬಾಬಂದ್ ಬಗ್ಲಂದ್ ಕುದುರೆ ಇಟ್ಕೊಂಡಿದಿ? ಕಣ್ ಕಾಣಲಾಗ್ಯಾವ. ಮತ್ ಯಾರಿದ್ದಿದ್ನಿ? ನಾ ಇಲ್ಲೇ ಪಾನಿಪುರಿ ಅಂಗಡಿ ಅದಲ್ಲ, ಆ ಪಾನಿಪುರಿ ಅಂಗಡಿಯಾಗ ಪ್ಲೇಟ್ ತೊಳಿತೀನಿ. ಕಿಲ್ ಹೊಂಟಿದ ಇವ್ರು ಯಾರೋ ಬರ್ರಿ ಸರ್ ಕೂಡ್ರಿ ಅಂತ ಕೋಟ್ ಹಾಕೊಂಡ್ರು. ಕೋಟ್ ಹಾಕ್ಸ್ಕೇಸಿ ಇಲ್ಲಿ ಒಳಗೆ ತಂದಾರ. ನೀ ಏನೋ ಕ್ವಶನ್ ಕೇಳತ್ತಿದ್ದೀನಿ, ನಾ ಆನ್ಸರ್ ಮಾಡ್ಲತ್ತೀನಿ ಇಷ್ಟೇ. ಅಲ್ಲ ನಿನ್ನ ಅವ್ವನಿಂದ ಪಾನಿಪುರಿ ಬಂಡಿತ ಇದ್ದಿದ್ನಿ. ನೀನು ಪಾನಿಪುರಿ ತೂತಾ ಕುಡ್ದು ಬಿಡ್ತೀನಿ. ನಿನಗೆ ಬೂಡ್ತಾರಲೇ ಇಲ್ಲಿ. ಏಯ್ ಇಜ್ಜತ್ಲೆ ಮಾತಾಡೋ. ಇಜ್ಜಸ್ಲೆ ಬೂಡ್ತಾರಲೇ, ನೀವು ಬೂಟ್ಲೆ ಹೊಡಿತೀನಿ. ನಾವನ್ ಹಿಡ್ರಿ ಅವನಿಗೆ. ಬೇಡ ನಮ್ಮಲ್ಲಿ ಬೂಟವ ಬೂಟ್ ಬೇಡ.